ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಕ್ಲಾಸ್ನಲ್ಲಿ ಬಿಕಾಮ್ 5th ಸೆಮಿಸ್ಟರ್ ರಾಣಿ ಚೆನ್ನಮ್ಮ ಯೂನಿವರ್ಸಿಟಿ ಬೆಳಗಾವಿ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ದಲ್ಲಿ ಇರುವಂಥ ಒಂದು ಕ್ವಶನನ್ನು ಸಾಲ್ವ್ ಮಾಡೋಣ. ನೀವು ಇದನ್ನ ನೋಡ್ಬೋದು, ಕ್ವಶನ್ ನಂಬರ್ 9 ಅಂತಿದೆ. ಆ್ಯಕ್ಚುಲ್ ಆಗಿ ಇದನ್ನ 10 ಮಾರ್ಕ್ಸ್ಗೆ ಕೇಳಿದ್ದಾರೆ. ಓಕೆ, ರಾಣಿ ಚೆನ್ನಮ್ಮ ಯೂನಿವರ್ಸಿಟಿ ಬೆಳಗಾವಿ 2024-25 ಇಯರ್ದಲ್ಲಿ ಅಂದರೆ ಪ್ರೀವಿಯಸ್ ಇಯರ್ದಲ್ಲಿ ಕೇಳಿರುವಂಥ ಕ್ವಶನ್ ಇದೆ. ಇದನ್ನ ಯಾವ ಥರ ಸಾಲ್ವ್ ಮಾಡಬೇಕು, ಓವರಾಲ್ ಡಿಸ್ಕಷನ್ ಏನಿದೆಯಲ್ಲ ಇವತ್ತಿನ ಕ್ಲಾಸಲ್ಲಿ ನೋಡೋಣ. ಓಕೆ, ನಾನು ನಿಮ್ಗೆ ಈಸಿ ವೇ ಮುಖಾಂತರ ಅಂಡರ್ಸ್ಟ್ಯಾಂಡ್ ಮಾಡ್ಸೋಕ್ಕೆ ಪ್ರಯತ್ನ ಮಾಡಿದ್ದೇನೆ. ಓಕೆ, ಪ್ರಾಬ್ಲಮನ್ನು ನೋಡೋಣ. ಫ್ರಮ್ ದ ಫಾಲೋವಿಂಗ್ ಪರ್ಟಿಕ್ಯುಲರ್ಸ್ ರಿಲೇಟಿಂಗ್ ಟು ಸಾನ್ವಿ ಕಂಪ್ನಿ ಲಿಮಿಟೆಡ್ ಫಾರ್ ದ ಇಯರ್ ಎಂಡೆಡ್ 31/3/2023 ಕ್ಯಾಲ್ಕುಲೇಟ್ ದ ವರ್ಕಿಂಗ್ ಕ್ಯಾಪಿಟಲ್ ರಿಕ್ವೈರ್ಮೆಂಟ್. ಓಕೆ, ಇದು ಪ್ರಾಬ್ಲಮ್ ಬೇಸ್ಡ್ ಇರೋದ ವರ್ಕಿಂಗ್ ಕ್ಯಾಪಿಟಲ್ ರಿಕ್ವೈರ್ಮೆಂಟ್. ಓಕೆ, ವರ್ಕಿಂಗ್ ಕ್ಯಾಪಿಟಲ್ ಅಂದರೆ ನಿಮಗೆ ನೆನಪಿಗೆ ಬರೋದೇ ಕರೆಂಟ್ ಅಸೆಟ್ಸ್ ಮೈನಸ್ ಕರೆಂಟ್ ಲಯಬಿಲಿಟಿ ಅಂತ ಹೇಳ್ಬೋದು. ಓಕೆ, ಡೇ ಟು ಡೇಸ್ ಬಿಸ್ನೆಸ್ ಆ್ಯಕ್ಟಿವಿಟೀಸ್ ರನ್ ಮಾಡೋಕ್ಕೆ ಸಮ್ ಅಮೌಂಟ್ ಏನು ನೀಡ್ ಇರುತ್ತಲ್ಲ, ಅದಕ್ಕೆ ವರ್ಕಿಂಗ್ ಕ್ಯಾಪಿಟಲ್ ಅಂತಾರೆ. ನಿಮಗೆಲ್ಲ ಗೊತ್ತಿದೆ. ನೆಕ್ಸ್ಟ್ ಇನ್ನೊಂದು ಏನಂದರೆ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ದಲ್ಲಿ ಕರೆಂಟ್ ಅಸೆಟ್ಸ್ ಮೈನಸ್ ಕರೆಂಟ್ ಲಯಬಿಲಿಟಿ ಮಾಡಿದಾಗ ನಮಗೆ ಒಂದು ಏನು ಅಮೌಂಟ್ ಬರುತ್ತಲ್ಲ ಅದಕ್ಕೆ ವರ್ಕಿಂಗ್ ಕ್ಯಾಪಿಟಲ್ ಅಂತ ಹೇಳ್ತಾರೆ. ಓಕೆ, ಅದನ್ನೇ ಪಾಯಿಂಟ್ ಔಟ್ ಮಾಡೋದಿದೆ ಈ ಪ್ರಾಬ್ಲಮ್ದಲ್ಲಿ. ನೆಕ್ಸ್ಟ್ ನೋಡ್ರಿ, ಇಲ್ಲಿ ಸೇಲ್ಸ್ ಆ್ಯಟ್ 3 ಮಂತ್ಸ್ ಕ್ರೆಡಿಟ್ ಬೇಸ್ ಮೇಲೆ ಕೊಟ್ಟಿದ್ದಾರೆ. ಸೇಲ್ಸ್ ಎಷ್ಟು ಆ್ಯಟ್ 3 ಮಂತ್ಸ್ ಅಂತ ಹೇಳಿದ್ದಾರೆ. ಇದು 15 ಲ್ಯಾಕ್ ಅಂತ ಇದೆ ನೋಡ್ರಿ. ಓಕೆ, ನೆಕ್ಸ್ಟ್ ಕಾಸ್ಟ್ ಆಫ್ ರಾ ಮಟೀರಿಯಲ್ಸ್ ಹೇಳ್ತಾರೆ, ಎಷ್ಟು ಹೇಳಿದ್ದಾರೆ, 6 ಲ್ಯಾಕ್ ಅಂತ ಹೇಳಿದ್ದಾರೆ. ನೆಕ್ಸ್ಟ್ ನೋಡ್ರಿ, ವೇಜಸ್ ಪೇಡ್. ಓಕೆ, ಇದನ್ನು ಭಾಳ ಅಬ್ಸರ್ವ್ ಮಾಡಿರಿ, ಒಂದು ಸ್ವಲ್ಪ 15 ಡೇಸ್ ಡಿಲೇ ಅಂತ ಹೇಳಿದ್ದಾರೆ. ಓಕೆ, ಇಲ್ಲಿ 4,80,000 ಕೊಟ್ಟಿದ್ದಾರೆ. ನೆಕ್ಸ್ಟ್ ಮ್ಯಾನುಫ್ಯಾಕ್ಚರಿಂಗ್ ಓವರ್ ಹೆಡ್ ಕೊಟ್ಟಿದ್ದಾರೆ, 1 ಮಂತ್ ಡಿಲೇ ಅಂತ ಹೇಳಿದ್ದಾರೆ. 6 ಲ್ಯಾಕ್ ರುಪೀಸ್ ಕೊಟ್ಟಿದ್ದಾರೆ. ನೆಕ್ಸ್ಟ್ ನೋಡ್ರಿ, ಅಡ್ಮಿನಿಸ್ಟ್ರೇಟಿವ್ ಓವರ್ ಹೆಡ್ 1 ಮಂತ್ ಡಿಲೇ ಅಂತ ಹೇಳಿದ್ದಾರೆ. ಇಲ್ಲೂ ಕೂಡ 2,40,000 ಕೊಟ್ಟಿದ್ದಾರೆ. ನೆಕ್ಸ್ಟ್ ನೋಡ್ರಿ, ಸೇಲ್ಸ್ ಪ್ರಮೋಷನ್ ಎಕ್ಸ್ಪೆನ್ಸಸ್ ಟು ಬಿ ಪೇಡ್ ಇನ್ ಅಡ್ವಾನ್ಸ್ ಅಂತ ಹೇಳಿದ್ದಾರೆ. 50,000 ಅಂತ ಹೇಳಿದ್ದಾರೆ. ನೆಕ್ಸ್ಟ್ ನೋಡ್ರಿ, ದ ಸಪ್ಲೈಯರ್ಸ್ ಆಫ್ ರಾ ಮಟೀರಿಯಲ್ಸ್ ಅಲೋ 1 ಮಂತ್ ಕ್ರೆಡಿಟ್ ಅಂತ ಹೇಳ್ತಾರೆ. 1 ಮಂತ್ ಕ್ರೆಡಿಟ್ ಬೇಸ್ ಮೇಲೆ ಹೇಳಿದ್ದಾರೆ. ನೆಕ್ಸ್ಟ್ ನೋಡ್ರಿ, ರಾ ಮಟೀರಿಯಲ್ಸ್ ಆರ್ ಹೆಲ್ಡ್ ಇನ್ ಸ್ಟಾಕ್ ಫಾರ್ 2 ಮಂತ್ಸ್ ಅಂತ ಹೇಳ್ತಾರೆ. ಓಕೆ, ನೆಕ್ಸ್ಟ್ ನೋಡೋಣ, ಫಿನಿಶ್ಡ್ ಗೂಡ್ಸ್ ಆರ್ ಕೆಪ್ಟ್ ಇನ್ ವೇರ್ ಹೌಸ್, ನಥಿಂಗ್ ಬಟ್ ಗೋಡೌನ್ ಅಂತ ಹೇಳ್ಬೋದು. ಎ ವೇಟಿಂಗ್ ಸೇಲ್ಸ್ ಫಾರ್ 1.5 ಮಂತ್ ಅಂತ ಹೇಳ್ತಾರೆ. ನೆಕ್ಸ್ಟ್ ನೋಡ್ರಿ, ಕ್ಯಾಶ್ ಬ್ಯಾಲೆನ್ಸ್ ಟು ಬಿ ಮೇಂಟೈನ್ಡ್ 50,000 ಆ್ಯಂಡ್ 10% ಮಾರ್ಜಿನ್ ಫಾರ್ ಕಾಂಟಿಂಜೆನ್ಸೀಸ್ ಅಂತ ಹೇಳ್ತಾರೆ. ಟು ಬಿ ಪ್ರೊವೈಡೆಡ್. ಓಕೆ, ಟು ಬಿ ಪ್ರೊವೈಡೆಡ್ ಫಾರ್ ದ ಗ್ರಾಸ್ ಪ್ರಾಫಿಟ್ ಈಸ್ 20% ಆನ್ ಸೇಲ್ಸ್ ಅಂತ ಹೇಳಿದ್ದಾರೆ. ಓಕೆ, ಇಷ್ಟು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ನೀವು ಏನು ಮಾಡಬೇಕು, ಜಸ್ಟ್ ಇದರಲ್ಲಿ ಕರೆಂಟ್ ಅಸೆಟ್ಸ್ ಮತ್ತು ಕರೆಂಟ್ ಲಯಬಿಲಿಟಿಯನ್ನು ಮೈನಸ್ ಮಾಡಿ ಆ್ಯಡ್ ಏನು ಮಾಡಬೇಕಂದ್ರೆ ಕಾಂಟಿಂಜೆನ್ಸಿದ ಆ್ಯಡ್ ಮಾಡಬೇಕು. ಇದಾದ ನಂತರ ಏನು ಅಮೌಂಟ್ ಬರುತ್ತಲ್ಲ ಆ ಅಮೌಂಟ್ ಏನಂತಾರೆ, ವರ್ಕಿಂಗ್ ಕ್ಯಾಪಿಟಲ್ ರಿಕ್ವೈರ್ಮೆಂಟ್ ಅಂತಾರೆ. ಓಕೆ, ಈಗ ನೋಡೋಣ, ಜಸ್ಟ್ ಏನು ಮಾಡಿ, ಈಗ ನೀವು ಒಂದು ವರ್ಕಿಂಗ್ ನೋಟ್ ಹಾಕಿ, ನಾನು ಡೈರೆಕ್ಟಾಗಿ ಸಾಲ್ವ್ ಮಾಡ್ತಾ ಇದ್ದೀನಿ. ನಿಮಗೆಲ್ಲ ಪ್ರೊಸೀಜರ್ಸ ಆಲ್ಮೋಸ್ಟ್ ಅಲ್ಲಿ ಬರ್ತಿರುತ್ತೆ. ಸೊಲ್ಯೂಷನ್ ಅಂತ ಕೊಡ್ರಿ. ನೆಕ್ಸ್ಟ್ ಏನು ಮಾಡಬೇಕಂದ್ರೆ, ಈಗ ಫಸ್ಟಿಗೆ ಕರೆಂಟ್ ಅಸೆಟ್ಸ್ದಾಗ ಯಾವ್ಯಾವ ಬರುತ್ತೋ ಅಂದರೆ ಇದು ಕೂಡ ಇಂಪಾರ್ಟೆಂಟ್ ಪಾಯಿಂಟ್ ರೀ. ನೆಕ್ಸ್ಟ್ ಇದು ಕೂಡ ಇಂಪಾರ್ಟೆಂಟ್ ಪಾಯಿಂಟ್. ನೆಕ್ಸ್ಟ್ ಓಕೆ, ನೆಕ್ಸ್ಟ್ ಫಿನಿಶ್ಡ್ ಗೂಡ್ಸ್ ಅಂತಿದೆಯಲ್ಲ, ಇದು ಇಂಪಾರ್ಟೆಂಟ್. ನೆಕ್ಸ್ಟ್ ಇದಾದ ನಂತರ ಸೇಲ್ಸ್ ಪ್ರಮೋಷನ್ ಇದೆಯಲ್ಲ, ಇದು ಇಂಪಾರ್ಟೆಂಟ್ ರೀ. ನೆಕ್ಸ್ಟ್ ಇಲ್ಲಿ ಕ್ಯಾಶ್ ಅಂತಿದೆ ನೋಡಿ. ಓಕೆ, ಕ್ಯಾಶ್ ಬ್ಯಾಲೆನ್ಸ್ ಅಂತಿದೆಯಲ್ಲ, ಇದು ಕೂಡ ಇಂಪಾರ್ಟೆಂಟ್. ಓಕೆ, ಇವನ್ನೆಲ್ಲ ಕರೆಂಟ್ ಅಸೆಟ್ಸ್ದಾಗ ಎಫೆಕ್ಟ್ ಆಗ್ತಾವೆ. ನೋಡೋಣ ಯಾವ ಥರ ಎಫೆಕ್ಟ್ ಆಗುತ್ತೆ ಅಂತೇಳಿ. ಈಗ ಫಸ್ಟಿಗೆ ಏನು ಮಾಡ್ರಿ, ಆ ಪ್ರಾಬ್ಲಮ ಈ ಥರ ಇದೆ. ಒಂದು ಸೆಕೆಂಡ್. ಜಸ್ಟ್ ಏನು ಮಾಡಬೇಕಂದ್ರೆ, ಈಗ ಒಂದು ಪಾಯಿಂಟ್ ಏನಂದರೆ ಸೊಲ್ಯೂಷನ್ ಅಂತ ಹಾಕಿದ ನಂತರ ನೀವು ನೆಕ್ಸ್ಟ್ ಏನು ಮಾಡಬೇಕಂದ್ರೆ ಒಂದು ವರ್ಕಿಂಗ್ ನೋಟನ್ನು ಹಾಕ್ರಿ. ಈಗ ನಿಮ್ಗೆ ಗೊತ್ತಾಗುತ್ತೆ, ವರ್ಕಿಂಗ್ ನೋಟ್ ಅಥವಾ ನೋಟ್ ಅನ್ಬೋದು. ಏನಂದರೆ ಇಲ್ಲಿ ಪ್ರಾಬ್ಲಮ್ದಾಗ ಅಬ್ಸರ್ವ್ ಮಾಡಿರಿ, ಫಿನಿಶ್ಡ್ ಗೂಡ್ಸ್ ಅಂತೇಳಿ ಎಲ್ಲಾದರೂ ಕೊಟ್ಟಿದ್ದಾರೆ ನೋಡ್ರಿ. ಎಲ್ಲಿ ಕೊಟ್ಟಿದ್ದಾರೆ ನೋಡ್ರಿ, ಫಿನಿಶ್ಡ್ ಗೂಡ್ಸ್ ಅಂತೇಳಿ. ಎಲ್ಲಿಯೂ ಕೂಡ ಕೊಟ್ಟಿಲ್ಲ, ಬಟ್ ಇಲ್ಲಿ ಹೇಳಿದ್ದಾರೆ ನೋಡ್ರಿ ಒಂದು ಲೈನ್, ಫಿನಿಶ್ಡ್ ಗೂಡ್ಸ್ ಆರ್ ಕೆಪ್ಟ್ ಇನ್ ವೇರ್ ಹೌಸ್ ವೇಟಿಂಗ್ 1.5 ಮಂತ್ಸ್ ಅಂತ ಹೇಳ್ತಾರೆ. ಓಕೆ, ಇದನ್ನು ನಂತರ ನೋಡೋಣ. ಇವಾಗ ಫಿನಿಶ್ಡ್ ಗೂಡ್ಸ್ ಎಲ್ಲೂ ಹೇಳಿಲ್ಲ. ಏನು ಮಾಡಬೇಕಂದ್ರೆ, ಇದಕ್ಕೊಂದು ಫಾರ್ಮುಲಾ ಬರುತ್ತೆ. ಇಲ್ಲಿ ಮೆನ್ಷನ್ ಮಾಡಿರಿ, ಫಿನಿಶ್ಡ್ ಗೂಡ್ಸ್. ಇದಕ್ಕೆ ಇನ್ನೊಂದು ನೇಮ್ ಅಂದ್ರೆ ಕಾಸ್ಟ್ ಆಫ್
ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಕೂಡ ಅಂತಾರೆ, ಅದಕ್ಕೆ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಕೂಡ ಅಂತಾರೆ. ಸೊ ಇಲ್ಲಿ ಸೇಲ್ಸ್ ಮೈನಸ್ ಗ್ರಾಸ್ ಪ್ರಾಫಿಟ್ ಮಾಡ್ಕೋಬೇಕು. ಓಕೆ, ಸೊ ಇವಾಗ ಪ್ರಾಬ್ಲಮ್ದಾಗ ಅಬ್ಸರ್ವ್ ಮಾಡ್ರಿ, ಗ್ರಾಸ್ ಪ್ರಾಫಿಟ್ ರೇಷಿಯೋ ಅದು ಏನು ಕೊಟ್ಟಾರ ನೋಡಬೇಕು. ಓಕೆ, ಸೊ ಇಲ್ಲಿ ಕೊಟ್ಟಿದ್ದಾರೆ ನೋಡ್ರಿ, ಗ್ರಾಸ್ ಪ್ರಾಫಿಟ್ ರೇಷಿಯೋ ಕೊಟ್ಟಿದ್ದಾರಲ್ಲ, ಸೊ ಈ ಥರ ಕೊಟ್ಟಿರ್ತಾರೆ ನೋಡ್ರಿ. ಗ್ರಾಸ್ ಪ್ರಾಫಿಟ್ 20% ಆನ್ ಸೇಲ್ಸ್ ಅಂತ ಹೇಳಿದ್ದಾರೆ. ಓಕೆ, ಸೊ ಈಗ ಫಸ್ಟಿಗೆ ಏನು ಮಾಡಿರಿ, ಸೇಲ್ಸ್ ಮೇಲೆ ಸೇಲ್ಸ್ ಮೈನಸ್ ಏನು ಮಾಡ್ಬೇಕು ನಾವು, ಗ್ರಾಸ್ ಪ್ರಾಫಿಟ್ ಅಂತ ಬೇಕು. ಓಕೆ, ಸೊ ಈ ಥರ ಫಾರ್ಮುಲಾ ಹಾಕೋರಿಂದ, ಸೊ ಇವಾಗ ಸೇಲ್ಸ್ ವ್ಯಾಲ್ಯೂ ಇದೆ ಇಲ್ಲಿ. ಸೊ ಎಷ್ಟಿದೆ ಸೇಲ್ಸ್ ವ್ಯಾಲ್ಯೂ, ಆ್ಯಕ್ಚುಲಾಗಿ 15 ಲ್ಯಾಕ್ ಅಂತ ಇದೆ. ಓಕೆ, ಸೇಲ್ಸ್ ವ್ಯಾಲ್ಯೂ 15 ಲ್ಯಾಕ್ ಇದೆ. ನೆಕ್ಸ್ಟ್ ಗ್ರಾಸ್ ಪ್ರಾಫಿಟ್ ಅಮೌಂಟ್ ಇಲ್ಲ, ಸೊ ಅದಕ್ಕಾಗಿ ಇಲ್ಲಿ ಏನು ಕೊಟ್ಟಿದ್ದಾರೆ, 20% ಆನ್ ಸೇಲ್ಸ್ ಅಂತ ಹೇಳಿದರು. ಓಕೆ, ಸೊ 20% ಆನ್ ಸೇಲ್ಸ್ ಅಂದರೆ ಸೊ 15 ಲ್ಯಾಕ್ ಮೇಲೆ 20% ಮಾಡ್ಕೊರಿ. ಸೊ ಈ ಥರ ಗ್ರಾಸ್ ಪ್ರಾಫಿಟ್ ಅಂತ ಹಾಕ್ರಿ, 15 ಲ್ಯಾಕ್ ಮೇಲೆ ಇದೆ, ಎಷ್ಟು ರೀ 15 ಲ್ಯಾಕ್ ಇದೆ. ಸೊ ಇದ್ರ 15 ಲ್ಯಾಕ್ ಮೇಲೆ ಏನು ಮಾಡಬೇಕು, 20% ಮಾಡ್ಕೋಬೇಕು. ಸೊ ಅವಾಗ 3 ಲ್ಯಾಕ್ ರುಪೀಸ್ ಬರುತ್ತೆ. ಸೊ ಇದೇನು ರೀ ಗ್ರಾಸ್ ಪ್ರಾಫಿಟ್ ಅಂತ ಹೇಳ್ಬೋದು. ಸೊ ಈ 3 ಲ್ಯಾಕನ್ನು ಈ ಫಾರ್ಮುಲಾದಾಗ ಹಾಕಬೇಕು. ಸೇಲ್ಸ್ ಎಷ್ಟು ಇಟ್ಕೋರಿ, 15 ಲ್ಯಾಕ್ ಇದೆ, ಮೈನಸ್ 3 ಲ್ಯಾಕ್ ಮಾಡಿರಿ. ಸೊ ಅಮೌಂಟ್ ಏನು ಬರುತ್ತಲ್ಲ, ಸೊ ಇದು ಫಿನಿಶ್ಡ್ ಗೂಡ್ಸ್ ಅಂತ ಹೇಳ್ಬೋದು. ಎಷ್ಟು ರೀ 12 ಲ್ಯಾಕ್. ಓಕೆ, ಸೊ ಗೊತ್ತಾಯ್ತಲ್ಲ. ಸೊ ಈ ಥರ ಇದನ್ನ ಕ್ಯಾಲ್ಕುಲೇಟ್ ಮಾಡಿ ಇಟ್ಕೋಬೇಕು. ಫಿನಿಶ್ಡ್ ಗೂಡ್ಸ ಈ ಥರ ಕ್ಯಾಲ್ಕುಲೇಟ್ ಮಾಡಬೇಕು. ಓಕೆ, ಸೊ ಈಗ ನೋಡ್ರಿ, ಸೇಲ್ಸ್ ಮೈನಸ್ ಗ್ರಾಸ್ ಪ್ರಾಫಿಟ್ ಫಿನಿಶ್ಡ್ ಗೂಡ್ಸ್ ಆಯಿತು. ಸೊ ಇದಕ್ಕೆ ಇನ್ನೊಂದು ಗೂಡ್ಸ್ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಕೂಡ ಅಂತಾರೆ. ಓಕೆ, ಸೊ ಈ ಥರ ಇದನ್ನ ಫೈಂಡ್ ಔಟ್ ಮಾಡಿ, ಸೊ ಇದ್ರ ಮೇಲೆ ಏನು ಮಾಡ್ಬೇಕು ನಾವು, 1.5% 1.5 ಮಂತ್ ಸೊ ಇಂಟು ಮಾಡಿ ತೆಗೆದುಕೊಳ್ಬೇಕು. ಓಕೆ, ಸೊ ಅದನ್ನ ನಂತರ ಈಗ ಹೇಳ್ತೇನೆ ನೋಡ್ರಿ. ಸೊ ಇಷ್ಟು ವರ್ಕಿಂಗ್ ನೋಟ್ ಆನ್ ಅಂತ ಒಂದು ಫಾರ್ಮ್ಯಾಟ್ ಹಾಕ್ರಿ. ಸೊ ಈ ಫಾರ್ಮ್ಯಾಟ್ ಏನಂದರೆ ಸ್ಟೇಟ್ಮೆಂಟ್ ಶೋವಿಂಗ್ ವರ್ಕಿಂಗ್ ಕ್ಯಾಪಿಟಲ್ ರಿಕ್ವೈರ್ಮೆಂಟ್ ಅಂತೇಳಿ ಫಾರ್ಮ್ಯಾಟ್ ಹಾಕ್ಬೇಕಿದ್ನ. ಸೊ ಇಲ್ಲಿ ಪರ್ಟಿಕ್ಯುಲರ್ಸ್ ಅಂತ ಹಾಕ್ರಿ, ನೆಕ್ಸ್ಟ್ ಒನ್ನ ಅಮೌಂಟ್ ಅಂತ ಹಾಕ್ರಿ, ನೆಕ್ಸ್ಟ್ ಒನ್ನ ಟೋಟಲ್ ಅಂತ ಹಾಕ್ರಿ. ಓಕೆ, ಸೊ ನೆಕ್ಸ್ಟ್ ಸೊ ಈ ಥರ ಆದಾಗ ಸೊ ಇಲ್ಲಿ ಪರ್ಟಿಕ್ಯುಲರ್ಸಾಗ ಬಿಲೋ ಲೈನ್ ಏನು ಮಾಡ್ರಿ, ಕರೆಂಟ್ ಅಸೆಟ್ಸ್ ಅಂತ ಮೆನ್ಷನ್ ಮಾಡ್ರಿ. ಓಕೆ, ಸೊ ನೀವು ನೋಡಿದರೆ ವರ್ಕಿಂಗ್ ಕ್ಯಾಪಿಟಲ್ ಅಂದರೆ ಸೊ ಏನಂತಾರೆ ಅಂದರೆ ಕರೆಂಟ್ ಅಸೆಟ್ಸ ಮೈನಸ್ ಕರೆಂಟ್ ಲಯಬಿಲಿಟಿ ಮಾಡಿದಾಗ ಸೊ ನಮ್ಗೆ ವರ್ಕಿಂಗ್ ಕ್ಯಾಪಿಟಲ್ ಸಿಗುತ್ತೆ. ಸೊ ನಂತರ ವರ್ಕಿಂಗ್ ಕ್ಯಾಪಿಟಲ್ ಅಮೌಂಟ್ ರಿಕ್ವೈರ್ಮೆಂಟ್ ಅಂತ ಹೇಳಿ ಏನು ಅಂದಿರ್ತಾರಲ್ಲ, ಸೊ ಜಸ್ಟ್ ಏನಾದರೂ ಕಾಂಟಿಂಜೆನ್ಸೀಸ್ ಇದ್ದರೆ ಸೊ ಅದನ್ನ ಆ್ಯಡಪ್ ಮಾಡಬೇಕು. ನಿಮಗೆಲ್ಲ ಗೊತ್ತಿದೆ. ಸೊ ಕಂಪ್ನೀಸ್ ಸೊ ಅಲ್ಲಿ ನಾ ಹೇಳ್ತೇನೆ ಕಾಂಟಿಂಜೆಂಟ್ ಲಯಬಿಲಿಟಿ ಕಾಂಟಿಂಜೆಂಟ್ ಪರ್ಸಂಟೇಜನ್ನು ಆ್ಯಡಪ್ ಮಾಡಬೇಕು. ಸೊ ಅದನ್ನ ನಂತರ ನೋಡೋಣ. ಓಕೆ, ಸೊ ಇವಾಗ ಏನು ಮಾಡಿರಿ, ಕರೆಂಟ್ ಅಸೆಟ್ಸ್ ಅಂತೇಳಿ ಮೆನ್ಷನ್ ಮಾಡಿರಿ. ಸೊ ಈಗ ಫಸ್ಟಿಗೆ ಒಂದು ಪಾಯಿಂಟ್ ತೊಗೊಂಡು ನೀವು ಮಟೀರಿಯಲ್ಸ್ ಅಂತ ಹಾಕ್ರಿ. ಓಕೆ, ಸೊ ಪ್ರಾಬ್ಲಮ್ದಾಗ ಮಟೀರಿಯಲ್ಸ್ ಇಲ್ಲಿ ಈ ಪಾಯಿಂಟ ನಂತರ ತೆಗೆದುಕೊಳ್ಳೋಣ. ಸೊ ಒಂದು ಸ್ವಲ್ಪ ಪೆಂಡಿಂಗ್ ಇಡ್ರಿ. ಸೊ ನೆಕ್ಸ್ಟ್ ಕಾಸ್ಟ್ ಆಫ್ ರಾ ಮಟೀರಿಯಲ್ಸ್ ಅಂತ ಕೊಟ್ಟಿದಾರಲ್ಲ, ಸೊ ಎಷ್ಟು ಕೊಟ್ಟಿದ್ದಾರೆ ನೋಡ್ರಿ, 6 ಲ್ಯಾಕ್ ಅಂತೇಳಿ ಕೊಟ್ಟಿದ್ದಾರೆ. ಓಕೆ, ಸೊ ಇಲ್ಲಿ ನೀವೆಲ್ಲ ಅಬ್ಸರ್ವ್ ಮಾಡಿರಿ, ಎಲ್ಲ ಮಂತ್ಲಿ ಅಂತ ಇದೆ. ಓಕೆ, ಸೊ ಮಂತ್ ವೈಸ್ ಕೊಟ್ಟಿರಿ ಅಂದರೆ ನೀವು ಮಂತ್ ವೈಸ ತೆಗೆದುಕೊಳ್ಬೇಕು. ಸೊ ಈಗ 6 ಲ್ಯಾಕ್. ಸೊ ಈಗ ರಾ ಮಟೀರಿಯಲ್ ಆರ್ ಹೆಲ್ಡ್ ಇನ್ ಸ್ಟಾಕ್ ಫಾರ್ 2 ಮಂತ್ಸ್ ಅಂತ ಹೇಳಿದ್ದಾರೆ. ಓಕೆ, ಸೊ ಈ ಒಂದು ಪಾಯಿಂಟನ್ನು ಅಬ್ಸರ್ವ್ ಮಾಡಿರಿ. 2 ಮಂತ್ಸ್ ಅಂತ ಹೇಳಿ ಏನು ಮಾಡಬೇಕಿದ್ನ, ಸೊ ಈಗ 6 ಲ್ಯಾಕ್ ಇಂಟು 2 ಡಿವೈಡೆಡ್ ಬೈ 12 ಮಾಡಬೇಕು. ಓಕೆ, ಸೊ ನಂತರ ಇಲ್ಲಿ ನೋಡೋಣ, 6 ಲ್ಯಾಕ್ ಇಂಟು 2 ಡಿವೈಡೆಡ್ ಬೈ 12 ಮಾಡಿರಿ. ಸೊ ಒಂದು ಅಮೌಂಟ್ ಬರುತ್ತೆ. ಸೊ ಅದನ್ನ ಅಮೌಂಟ್ ಕಾಲಮ್ದಾಗ ಇಡ್ರಿ, 1 ಲ್ಯಾಕ್ ರುಪೀಸ್ ಅಂತೇಳಿ ಬರುತ್ತೆ. ಓಕೆ, ಸೊ ಇದಾದ ನಂತರ ಫಿನಿಶ್ಡ್ ಗೂಡ್ಸ್ ಅಂತ ಹಾಕ್ರಿ. ಓಕೆ, ಸೊ ಒಂದು ಸ್ವಲ್ಪ ಇದನ್ನ ಪ್ರಾಬ್ಲಮ್ ನೀವು ಪ್ರಾಕ್ಟೀಸ್ ಮಾಡಿರಿ, ನೆಕ್ಸ್ಟ್ ಪ್ರಾಬ್ಲಮ್ ನಿಮ್ಗೆ ಈಸಿ ಆಗುತ್ತೆ. ಓಕೆ, ಸೊ ಫಿನಿಶ್ಡ್ ಗೂಡ್ಸ ಸೊ ಪ್ರಾಬ್ಲಮ್ದಾಗ ಎಲ್ಲಿಯೂ ಕೊಟ್ಟಿಲ್ಲ, ಬಟ್ ಆದರೂ ಕೂಡ ನಾವು ಫೈಂಡ್ ಔಟ್ ಮಾಡಿದ್ದೆವು. ಇಲ್ಲಿ ಫೈಂಡ್ ಔಟ್ ಮಾಡಿದರೆ ಇಲ್ರಿ, ಫಿನಿಶ್ಡ್ ಗೂಡ್ಸ್ ಎಷ್ಟು ಬಂದಿದೆ, 12 ಲ್ಯಾಕ್ ರುಪೀಸ್ ಬಂದಿದೆ. ಓಕೆ, ಸೊ 12 ಲ್ಯಾಕ್ ಮೇಲೆ ಇಲ್ಲಿ ಏನಾದರೂ ಮಂತ್ಸ್ ಅದು ಎಷ್ಟು ಕೊಟ್ಟಿದ್ದಾರೆ ನೋಡ್ರಿ. ಸೊ ಫಿನಿಶ್ಡ್ ಗೂಡ್ಸ್ ರಿಲೇಟೆಡ್ ಇರುವಂಥ ಇನ್ಫಾರ್ಮೇಷನ್, ಫಿನಿಶ್ಡ್ ಗೂಡ್ಸ್ ಆರ್ ಕೆಪ್ಟ್ ಇನ್ ವೇರ್ ಹೌಸ್ ವೇಟಿಂಗ್ ಸೇಲ್ಸ್ ಫಾರ್ 1.5 ಮಂತ್ ಅಂತ ಹೇಳ್ತಾರೆ. ಸೊ ಇದನ್ನು 1.5 ಮಂತ್ ಅಂತೇಳಿ ಕೂಡ ನೀವು ತೆಗೆದುಕೊಳ್ಬೋದು. ಓಕೆ, ಸೊ 1.5 ಮಂತ್ ಅಂದಾಗ ಸೊ ಇಲ್ಲಿ ನೋಡೋಣ. ಸೊ ಫಿನಿಶ್ಡ್ ಗೂಡ್ಸ 12 ಲ್ಯಾಕ್ ಇಂಟು 1.5 ಡಿವೈಡೆಡ್ ಬೈ 12 ಮಾಡಬೇಕು. ಯಾಕೆ ಡಿವೈಡೆಡ್ ಬೈ 12 ಮಾಡ್ಬೇಕ್ರಿ, ಸೊ ಎಲ್ಲ ನಾವು ಮಂತ್ ವೈಸ್ ನೋಡತ್ತಲ್ಲ. ಸೊ ಒಂದು ಇಯರ್ದಾಗ ಮಂತ್ ಎಷ್ಟು ಇರುತ್ತೆ, 12 ಮಂತ್ಸ್ ಇರೋದರಿಂದ ಸೊ ದ್ಯಾಟ್ ರೀಸನ್ ಯು ಹ್ಯಾವ್ ಟು ಸೊ ಮೆನ್ಷನ್ 12 ಮಂತ್ಸ್ ಅಂತೇಳಿ ಮೆನ್ಷನ್ ಮಾಡಬೇಕು. ಓಕೆ, ಸೊ ನೆಕ್ಸ್ಟ್ ಇನ್ನೇನು ಮಾಡಬೇಕು, ಜಸ್ಟ್ ಈ ಥರ ಅಮೌಂಟ್ ಎಷ್ಟು ಬರುತ್ತೆ, ಇದೆ 1,50,000 ಅಂತೇಳಿ ಬರುತ್ತೆ. ಓಕೆ, ಸೊ ಇದಾದ ನಂತರ ಡೆಟರ್ಸನ್ನು ಮೆನ್ಷನ್ ಮಾಡಿರಿ. ಸೊ ಡೆಟರ್ಸ್ ಪ್ರಾಬ್ಲಮ್ದಾಗ ಯೂಶ್ವಲಿ ಡೈರೆಕ್ಟಾಗಿ ಇರೋದಿಲ್ಲ. ಓಕೆ, ಸೊ ಈ ಥರ ಪ್ರಾಬ್ಲಮ್ ಇದ್ದಾಗ ಸೊ ಇಲ್ಲಿ ಸೇಲ್ಸ್ ಮೇಲೆ ಅದನ್ನು ತೆಗೆದುಕೊಳ್ಬೇಕು. ಡೆಟರ್ಸ್
ಆನ್ ಕ್ರೆಡಿಟ್ ಬೇಸಿಸ್ ಮೇಲೆ ಮಾಡಿದಾರಲ್ಲ ಎಷ್ಟ್ರಿ 15 ಲ್ಯಾಕ್ ಅಂತಿದೆ. ಓಕೆ, ಸೊ 15 ಲ್ಯಾಕ್ ಇದ್ದಾಗ ಸೊ ಅದನ್ನ ತೆಗೆದುಕೊಳ್ರಿ 15 ಲ್ಯಾಕ್. ಸೊ 15 ಲ್ಯಾಕ್ ನೆಕ್ಸ್ಟ್ ನೋಡ್ರಿ ಇಲ್ಲಿ ಡೆಟರ್ಸ್ ಬಗ್ಗೆ ಏನು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ, ಎಷ್ಟು ಮಂತ್ ಕೊಟ್ಟಿದ್ದಾರೆ, ಸೊ ಅವನ್ನೆಲ್ಲ ನೋಡ್ರಿ. ಸೊ ಡೈರೆಕ್ಟಾಗಿ ಕೊಟ್ಟಿರೋದಿಲ್ಲ, ಸೊ ಇಲ್ಲಿ ಈ ಥರ ಕೊಟ್ಟಿರ್ತಾರೆ ಸೇಲ್ಸ್ ಆಟ್ 3 months ಕ್ರೆಡಿಟ್ ಅಂತ ಏನು ಕೊಟ್ಟಿದ್ದಾರಲ್ಲ, ಸೊ ಈ 3 months ಅಂತಿದೆಯಲ್ಲ, ಸೊ ಇದನ್ನ ತೆಗೆದುಕೊಳ್ರಿ 3 ಡಿವೈಡೆಡ್ ಬೈ 12 ಮಾಡಬೇಕು. ಓಕೆ, ಸೊ 15 ಲ್ಯಾಕ್ ಇಂಟು 3 ಡಿವೈಡೆಡ್ ಬೈ 12 ಮಾಡಿದಾಗ ಸೊ ಒಂದು ಅಮೌಂಟ್ ಬರುತ್ತೆ 3,75,000 ಅಂತೇಳಿ ಬರುತ್ತೆ. ಓಕೆ, ಸೊ ಇದಾದ ನಂತರ ಮತ್ತೆ ನೋಡ್ರಿ. ಓಕೆ, ಸೊ ಈಗ ಪಾಯಿಂಟ್ ಯಾವ ಐತ್ರಿ, ಸೇಲ್ಸ್ ಆಯಿತು, ಕಾಸ್ಟ್ ಆಫ್ ರಾ ಮಟೀರಿಯಲ್ ಆಯಿತು, ಸೊ ವೇಜಸ್ ಅದು ನಂತರ ನೋಡೋಣ. ಇದು ಮ್ಯಾನುಫ್ಯಾಕ್ಚರಿಂಗ್ ಓವರ್ ಹೆಡ್ಡು ಇದಾಗೋದಿಲ್ಲ. ನೆಕ್ಸ್ಟ್ ಅಡ್ಮಿನಿಸ್ಟ್ರೇಟಿವ್ ಓವರ್ ಹೆಡ್ ನೋಡೋಣ. ನೆಕ್ಸ್ಟ್ ಸೊ ಇಲ್ಲಿ ಸೇಲ್ಸ್ ಪ್ರಮೋಷನ್ ಎಕ್ಸ್ಪೆನ್ಸಸ್ ಟು ಬಿ ಪೇಡ್ ಇನ್ ಅಡ್ವಾನ್ಸ್ ಅಂತ ಏನು ಕೊಟ್ಟಿದ್ದಾರಲ್ಲ, ಸೊ ಇದು ಕೂಡ ಕರೆಂಟ್ ಅಸೆಟ್ಸ್ದಾಗ ನೀವು ತೆಗೆದುಕೊಳ್ಬೇಕು. ಸೊ 50,000 ಅಂತೇಳಿ ಮೆನ್ಷನ್ ಮಾಡಿರಿ. ಸೇಲ್ಸ್ ಎಕ್ಸ್ಪೆನ್ಸಸ್ 50,000 ಡೈರೆಕ್ಟಾಗಿ ಮೆನ್ಷನ್ ಮಾಡಬೇಕು. ಸೊ ಇದಕ್ಕೆ ಯಾವುದೋ ಮಂತ್ ಅದು ಏನು ಕೊಟ್ಟಿಲ್ಲ. ಓಕೆ, ಸೊ ಇದಾದ ನಂತರ ನೆಕ್ಸ್ಟ್ ಪಾಯಿಂಟ್ ನೋಡ್ರಿ, ಕ್ಯಾಶ್ ಬ್ಯಾಲೆನ್ಸ್ ಟು ಬಿ ಮೇಂಟೈನ್ಡ್. ಓಕೆ, ಮೇಂಟೈನ್ಡ್ 50,000 ಅಂತ ಹೇಳಿದ್ದಾರೆ. ಓಕೆ, ಸೊ ಇದನ್ನು ಕೂಡ ಕರೆಂಟ್ ಅಸೆಟ್ಸ್ದಾಗ ತೆಗೆದುಕೊಳ್ರಿ. ಸೊ ಕ್ಯಾಶ್ ಬ್ಯಾಲೆನ್ಸ್ ಅಂತ ಹಾಕ್ರಿ. ಸೊ ಎಷ್ಟು 50,000 ಅಂತೇಳಿ. ಸೊ ಈಗ ಟೋಟಲ್ ಮಾಡಿರಿ. ಮತ್ತು ಯಾವ ಪಾಯಿಂಟ್ಸ್ ಅದಾವ ನೋಡ್ರಿ. ಸೊ ಆಲ್ಮೋಸ್ಟ್ ಆಲ್ ಯಾವ ಪಾಯಿಂಟ್ಸ್ ಇಲ್ಲ, ಇನ್ನು ಕರೆಂಟ್ ಲಯಬಿಲಿಟಿ ರಿಲೇಟೆಡ್ ಇರುವಂಥ ಇನ್ಫಾರ್ಮೇಷನ್. ಸೊ ಈಗ 1,50,000, 3,75,000, ನೆಕ್ಸ್ಟ್ 50,000. ಸೊ ಟೋಟಲ್ ಮಾಡೋದ್ರಿಂದ 7,25,000 ಬರುತ್ತೆ. ಸೊ ಇದಕ್ಕೆ ನೇಮ್ ಕೊಡ್ರಿ ಟೋಟಲ್ ಕರೆಂಟ್ ಅಸೆಟ್ಸ್ ಅಂತ ಮೆನ್ಷನ್ ಮಾಡಬೇಕು. ಸೊ ಇದಾದ ನಂತರ ಲೆಸ್ ಕರೆಂಟ್ ಲಯಬಿಲಿಟೀಸ್ ಅಂತ ಹಾಕ್ರಿ. ಸೊ ಕರೆಂಟ್ ಲಯಬಿಲಿಟೀಸ್ ಸೊ ಒಂದು ಸ್ವಲ್ಪ ಇನ್ಫಾರ್ಮೇಷನ್ ನೋಡೋಣ. ಕರೆಂಟ್ ಲಯಬಿಲಿಟೀಸ್ ಯಾವೆಲ್ಲ ಇದಾವೆ ಅಂತೇಳಿ. ಸೊ ನೆಕ್ಸ್ಟ್ ಸೊ ಈಗ ಕರೆಂಟ್ ಲಯಬಿಲಿಟೀಸಿಗೆ ಬಂದಾಗ ಇವೆರಡು ಪಾಯಿಂಟ್ ಅದಾವಲ್ಲ ಆಯಿತು. ನೆಕ್ಸ್ಟ್ ಒಂದು ನೋಡ್ರಿ, ವೇಜಸ್ ತೆಗೆದುಕೊಳ್ಳೋಣ. ಸೊ ವೇಜಸ್ 4,80,000 ಅಂತಿದೆ. ಓಕೆ, ಸೊ ಇದನ್ನ ಮೆನ್ಷನ್ ಮಾಡ್ರಿ 4,80,000. ಸೊ ವೇಜಸ್ 4,80,000 ಇಂಟು ಎಷ್ಟು ಮಂತ್ ಮಾಡ್ಬೇಕು ಅನ್ನೋದು ನೋಡ್ರಿ. ಈಗ ಸೊ ನಿಮ್ಗೆ ಪ್ರಾಬ್ಲಮ್ ಸ್ಟಾರ್ಟಿಂಗೆ ನಾನು ಒಂದು ಇನ್ಫಾರ್ಮೇಷನ್ ಹೇಳೀನಿ. ಸೊ ಇಲ್ಲಿ 15 days ಮೇಲೆ ಅಬ್ಸರ್ವ್ ಮಾಡ್ರಿ ಅಂತ ಹೇಳೀನಿ. ಓಕೆ, ಸೊ ಒಂದು ಮಂತ್ದಾಗ 30 days ಇರುತ್ತೆ. ಸೊ ಅಪ್ರಾಕ್ಸಿಮೇಟ್ಲಿ 30 days ನೀವು ಮೆನ್ಷನ್ ಮಾಡ್ಬೋದು. ಬಟ್ ಇಲ್ಲಿ 15 days ಅಂತ ಹೇಳಿ ಏನು ತೆಗೆದುಕೊಂಡಾರಲ್ಲ, ಸೊ ಇದನ್ನ 0.5 ಅಂತ ಮಾಡ್ಬೋದು. ಅಂದ್ರೆ ಹಾಫ್ ಮಂತ್ ಅಂತೇಳಿ ನೀವು ತೆಗೆದುಕೊಳ್ಬೋದು. ಸೊ ನಾವು ಡೇಸನ್ನು ತೆಗೆದುಕೊಳ್ಳತ್ತಿಲ್ಲ, ಸೊ ನಾವು ಮಂತನ್ನು ತೆಗೆದುಕೊಳ್ಳತ್ತವ ಅಂದ್ರೆ 0.5 ಅಂತೇಳಿ ಮೆನ್ಷನ್ ಮಾಡಬೇಕು. ಓಕೆ, ಸೊ 0.5 ಅಂತ ಮೆನ್ಷನ್ ಮಾಡಿರಿ. ಡಿವೈಡೆಡ್ ಬೈ 12 months ಮಾಡಿದಾಗ ಸೊ ಅಮೌಂಟ್ ಬರುತ್ತೆ ಎಷ್ಟು 20,000 ಅಂತೇಳಿ ಬರುತ್ತೆ. ಓಕೆ, ಸೊ ಇದಾದ ನಂತರ ನೆಕ್ಸ್ಟ್ ಒಂದು ಪಾಯಿಂಟ್ ನೋಡ್ರಿ, ಇನ್ನು ಮ್ಯಾನುಫ್ಯಾಕ್ಚರಿಂಗ್ ಓವರ್ ಹೆಡ್ ಅಂತಿದೆ. ಓಕೆ, ಸೊ 1 month ಡಿಲೇ ಅಂತ ಹೇಳ್ತಾರೆ. ಅಂದರೆ ಇನ್ನೂ ಮ್ಯಾನುಫ್ಯಾಕ್ಚರಿಂಗ್ ಆಗಕ್ಕೆ ಡಿಲೇ ಅಂತ ಹೇಳ್ತಾರೆ. ಸೊ 6 lakh rupees ಮೇಲೆ ಇಂಟು 1 ಡಿವೈಡೆಡ್ ಬೈ 12 ಮಾಡಬೇಕು. ಓಕೆ, ಸೊ ಜಸ್ಟ್ ಏನು ಮಾಡಿರಿ 6 ಮ್ಯಾನುಫ್ಯಾಕ್ಚರಿಂಗ್ ಓವರ್ ಹೆಡ್ ಅಂತ ಹಾಕ್ರಿ. ಸೊ 6 lakh ಇಂಟು 1 ಡಿವೈಡೆಡ್ ಬೈ 12 ಮಾಡೋದ್ರಿಂದ ಸೊ ಅಮೌಂಟ್ ಬರುತ್ತೆ ಎಷ್ಟು 50,000 ಅಂತೇಳಿ ಅಮೌಂಟ್ ಬರುತ್ತೆ. ಓಕೆ, ಸೊ ಇದಾದ ನಂತರ ನೆಕ್ಸ್ಟ್ ಒಂದು ಪಾಯಿಂಟ್ ನೋಡ್ರಿ. ಈಗ ಮ್ಯಾನುಫ್ಯಾಕ್ಚರಿಂಗ್ ಓವರ್ ಹೆಡ್ಡು ಮುಗೀತು ರೀ. ನೆಕ್ಸ್ಟ್ ಅಡ್ಮಿನಿಸ್ಟ್ರೇಟಿವ್ ಓವರ್ ಹೆಡ್ 1 month ಅಂತಿದೆಯಲ್ಲ ಡಿಲೇ ಅಂತಿದೆ. ಸೊ 2,40,000 ಇಂಟು 1 ಡಿವೈಡೆಡ್ ಬೈ 12 ಅಂತೇಳಿ ಮಾಡಬೇಕು. ಓಕೆ, ಸೊ ನೆಕ್ಸ್ಟ್ ಏನು ಮಾಡೋಣ, ಅಡ್ಮಿನಿಸ್ಟ್ರೇಟಿವ್ ಓವರ್ ಹೆಡ್ 2,40,000 ಇಂಟು 1 ಡಿವೈಡೆಡ್ ಬೈ 12 ಮಾಡಿದಾಗ 20,000 ಅಂತೇಳಿ ಬರುತ್ತೆ. ಓಕೆ, ಸೊ ಇದಾದ ನಂತರ ಇನ್ನೊಂದು ಪಾಯಿಂಟ್ ಏನಂದರೆ, ಸೊ ಆಲ್ರೆಡಿ ನಾವು ಸೇಲ್ಸ್ ಪ್ರಮೋಷನ್ ತೆಗೆದುಕೊಂಡಿದ್ದೇವೆ. ಸೊ ನೆಕ್ಸ್ಟ್ ಇನ್ನು ಸಪ್ಲೈಯರ್ಸ್ ರಾ ಮಟೀರಿಯಲ್ಸ್ ಅಲೋ ಸೊ 1 month ಕ್ರೆಡಿಟ್ ಅಂತಿದೆ. ಓಕೆ, ಸೊ ಇದನ್ನು ಕ್ರೆಡಿಟರ್ಸ್ದಾಗ ನಾವು ತೆಗೆದುಕೊಳ್ಬೇಕು. ಸೊ ಕ್ರೆಡಿಟರ್ಸ್ ಅಮೌಂಟ್ ನೋಡ್ರಿ, ಇಲ್ಲಿ ಕ್ರೆಡಿಟರ್ಸ್ ರಾ ಮಟೀರಿಯಲ್ ಮೇಲೆ ತೆಗೆದುಕೊಳ್ಬೇಕು ನಾವು 6 lakh rupees ಅಂತಿದೆಯಲ್ಲ. ಸೊ ಇಲ್ಲಿ ಇನ್ನೊಂದು ಇನ್ಫಾರ್ಮೇಷನ್ ಏನಂದರೆ, ಸೊ ಇಲ್ಲಿ ಹೇಳಿದ್ದಾರೆ ನೋಡ್ರಿ ಸಪ್ಲೈಯರ್ಸ್. ಓಕೆ, ದ ಸಪ್ಲೈಯರ್ಸ್ ಆಫ್ ರಾ ಮಟೀರಿಯಲ್ಸ್ ಅಲೋ 1 month ಆನ್ ಕ್ರೆಡಿಟ್ ಅಂತ ಹೇಳಿದಾರಲ್ಲ. ಸೊ ಸಪ್ಲೈಯರ್ಸ್ ಕ್ರೆಡಿಟರ್ಸ್ ಅಂತೇಳಿ ಮೆನ್ಷನ್ ಮಾಡಿ ನೀವು. ಸೊ ಇಲ್ಲಿ 6 lakh ಮೇಲೆ 1 month ಇಂಟು 1 ಡಿವೈಡೆಡ್ ಬೈ 12 ಮಾಡಬೇಕು. ಓಕೆ, 6 lakh ಇಂಟು 1 ಡಿವೈಡೆಡ್ ಬೈ 12 ಮಾಡೋದ್ರಿಂದ ಸೊ ಅಮೌಂಟ್ ಬರುತ್ತೆ 50,000 ಅಂತೇಳಿ ಬರುತ್ತೆ. ಓಕೆ, ಸೊ ಇದಾದ ನಂತರ ಪ್ರಾಬ್ಲಮ್ದಾಗ ಪಾಯಿಂಟ್ಸ್ಗಳು ನೋಡ್ರಿ. ಸೇಲ್ಸ್ ಆಗಿದೆ, ಕಾಸ್ಟ್ ಆಫ್ ರಾ ಮಟೀರಿಯಲ್ ಆಯಿತು, ವೇಜಸ್ ಆಯಿತು, ಮ್ಯಾನುಫ್ಯಾಕ್ಚರಿಂಗ್ ಆಯಿತು, ಅಡ್ಮಿನಿಸ್ಟ್ರೇಟಿವ್ ಆಯಿತು, ಸೇಲ್ಸ್ ಪ್ರಮೋಷನ್ ಆಯಿತು, ಸಪ್ಲೈಯರ್ಸ್ ಆಫ್ ರಾ ಮಟೀರಿಯಲ್ ಆಯಿತು,
ರಾ ಮಟೀರಿಯಲ್ ಹೆಲ್ಡ್ ಇನ್ ಆಯಿತು, ಫಿನಿಶ್ಡ್ ಗೂಡ್ಸ್ ಆಯಿತು, ಕ್ಯಾಶ್ ಬ್ಯಾಲೆನ್ಸ್ ಆಯಿತು. ಓಕೆ, ಸೊ ಇದಾದ ನಂತರ ಏನು ಮಾಡಿರಿ, ಟೋಟ್ಲಿಂಗ್ ಮಾಡಿರಿ ನಾ. ಸೊ 20,000 50,000 20,000 50,000 ಮಾಡೋದ್ರಿಂದ ಸೊ ಒಂದು ವ್ಯಾಲ್ಯೂ ಬರುತ್ತೆ. ಸೊ ಎಷ್ಟು ಅಂದರೆ 1,40,000 ಅಂತೇಳಿ ಬರುತ್ತೆ. ಸೊ ಇವಾಗ ಏನು ಮಾಡಿರಿ, 7,25,000ದಾಗ 1,40,000 ಲೆಸ್ ಮಾಡಿರಿ, ರಿಮೈನಿಂಗ್ ಎಷ್ಟು ಬರುತ್ತೆ, 5,85,000 ಅಂತೇಳಿ ಬರುತ್ತೆ. ಓಕೆ, ಸೊ ಇದಾದ ನಂತರ ಇಲ್ಲಿ ಒಂದು ಪಾಯಿಂಟ್ ಅಬ್ಸರ್ವ್ ಮಾಡ್ರಿ ನೀವು. ಸೊ ಇಲ್ಲಿ 10% ಮಾರ್ಜಿನ್ ಫಾರ್ ಕಾಂಟಿಂಜೆನ್ಸೀಸ್ ಅಂತ ಹೇಳಿದ್ದಾರೆ. ಓಕೆ, ಸೊ 10% ತೆಗೆದುಕೊಳ್ರಿ. ಸೊ 10% ಮಾಡ್ರಿ, ಆ್ಯಡ್ ಮಾಡಬೇಕಿದ್ನ ಆ್ಯಡ್ ಕಾಂಟಿಂಜೆಂಟ್ ಲಯಬಿಲಿಟಿ ಅಂತ ಹಾಕ್ರಿ. 10% ಆಫ್ 10% ಆನ್ 5,85,000 ಮೇಲೆ ಮಾಡಿರಿ. ಸೊ ಅಮೌಂಟ್ ಎಷ್ಟು ಬರುತ್ತೆ, 58,500 ಬರುತ್ತೆ. ಸೊ ಲಾಸ್ಟಿಗೆ ಸೊ ಇದನ್ನ ಆ್ಯಡ್ ಮಾಡಬೇಕಾ, ಸಾರಿ ಒಂದು ಸೆಕೆಂಡ್ ಆ್ಯಡ್ ಮಾಡೋದನ್ನ ಎಷ್ಟು ಬರುತ್ತೆ ನೋಡ್ರಿ. ಸೊ ಈಗ 5,85,000 ಪ್ಲಸ್ ಸೊ ನೆಕ್ಸ್ಟ್ 58,500 ಮಾಡೋದ್ರಿಂದ ಸೊ 6,43,500 ಬರುತ್ತೆ. ಓಕೆ, ಒಂದು ಸೆಕೆಂಡ. ಸೊ ಇದು 6,40,000. ಸೊ ಇಲ್ಲಿ ನೋಡ್ರಿ, ಸೊ ಎಷ್ಟು ಬರುತ್ತೆ ಅದ 6,43,500 ಅಂತ ಹೇಳಿ ಬರುತ್ತೆ. ಸೊ ಅಮೌಂಟ್ ನೋಡ್ರಿ 6,43,500 ಅಂತೇಳಿ ಬರುತ್ತೆ. ಓಕೆ, 6,43,500. ಓಕೆ, ಸೊ ಇನ್ನೊಂದು ಏನು ಇನ್ಫಾರ್ಮೇಷನ್ ಅಂದರೆ, ಸೊ ಇಷ್ಟು ಮಾಡಿದರೆ ಪ್ರಾಬ್ಲಮ ಕ್ಲೋಸ್ ಆಯಿತು. ಸೊ ಇದಕ್ಕೆ ಏನು ಅನ್ಬೋದು ನೀವು, ವರ್ಕಿಂಗ್ ಕ್ಯಾಪಿಟಲ್ ರಿಕ್ವೈರ್ಮೆಂಟ್. ಸೊ ಲಾಸ್ಟಿಗೆ ಒಂದು ಲೈನ್ ಬರಿಬೋದು, ದ್ಯಾಟ್ ಈಸ್ ವರ್ಕಿಂಗ್ ಕ್ಯಾಪಿಟಲ್ ರಿಕ್ವೈರ್ಮೆಂಟ್ ಈಸ್ 6,43,500 ಅಂತೇಳಿ ಬರಿಬೋದು. ಓಕೆ, ಸೊ ಇನ್ನೊಂದು ಇನ್ಫಾರ್ಮೇಷನ್ ಹೇಳ್ತೇನೆ ನೋಡಿ ನಿಮ್ಗೆ. ಸೊ ಈಗ 10% ಮಾರ್ಜಿನ್ ಫಾರ್ ಕಾಂಟಿಂಜೆನ್ಸೀಸ್ ಅಂತ ಏನು ಕೊಟ್ಟಿದ್ದಾರಲ್ಲ, ಸೊ ಇದು ಯೂಶ್ವಲಿ ಸ್ಮಾಲ್ ಸ್ಕೇಲ್ ಬಿಸ್ನೆಸ್ಸಿಗೆ ಹೆಲ್ಪ್ ಆಗುತ್ತೆ 10%. ಸೊ ಈಗ ಇನ್ನೊಂದು ಏನಂದರೆ, ಪರ್ಸಂಟೇಜ್ ಕೊಡಲಿಲ್ಲ ಅಂದರೆ ನೀವು ಯೂಶ್ವಲಿ 15% ಕೂಡ ತೆಗೆದುಕೊಳ್ಬೋದು. ಪ್ರಾಬ್ಲಮ್ದಲ್ಲಿ ಏನು ಪ್ರಾಬ್ಲಮ್ ಇಲ್ಲ. ಸೊ ಪರ್ಸಂಟೇಜ್ ಕೊಟ್ಟರಂದ್ರೆ ತೆಗೆದುಕೊಳ್ರಿ 10% ಅಂತೇಳಿ, ಕೊಡಲಿಲ್ಲ ಅಂದ್ರೆ 15% ತೆಗೆದುಕೊಳ್ಬೇಕು. ಸೊ ಇದು ಲಾರ್ಜ್ ಬಿಸ್ನೆಸ್ ಏನು ರನ್ ಮಾಡತ್ತಿರ್ತಾರಲ್ಲ, ಸೊ ಅವಾಗ ವರ್ಕಿಂಗ್ ಕ್ಯಾಪಿಟಲ್ ರಿಕ್ವೈರ್ಮೆಂಟ್ ಕ್ಯಾಲ್ಕುಲೇಟ್ ಮಾಡುವಾಗ ಕಾಂಟಿಂಜೆನ್ಸೀಸ್ ಅಂತೇಳಿ ಮೆನ್ಷನ್ ಮಾಡ್ಬೋದು. ಸೊ ಲಯಬಿಲಿಟಿ ಅಂತೇಳಿ 15% ಕೂಡ ತೆಗೆದುಕೊಳ್ತಾರೆ. ಓಕೆ, ಸೊ ಈ ಪ್ರಾಬ್ಲಮ್ದಾಗ ಕೂಡ ನೀವು 15% ಕೂಡ ತೆಗೆದುಕೊಳ್ಬೋದು. ಬಟ್ ಅವರಾಗೆ ಕೊಟ್ಟಿದ್ದಾರೆ ಅಂದರೆ ಸೊ ಜಸ್ಟ್ 10% ಅಂತ ತೆಗೆದುಕೊಳ್ರಿ. ಇಲ್ಲಿ ಅಂತಂದ್ರೆ 15% ತೆಗೆದುಕೊಳ್ಬೇಕು. ಓಕೆ, ಸೊ ನಿಮ್ಗೆ ಈಸಿ ವೇ ಮುಖಾಂತರ ಅಂಡರ್ಸ್ಟ್ಯಾಂಡ್ ಮಾಡಿಸಿದ್ದೀನಿ ಅಂತೇಳಿ ನಾನು ತಿಳ್ಕೊಂಡಿದ್ದೀನಿ. ಸೊ ಆಲ್ಮೋಸ್ಟ್ ಅಲ್ಲ ಪ್ರಾಕ್ಟೀಸ್ ಮಾಡ್ರಿ ನೀವು. ಸೊ ಪ್ರಾಕ್ಟೀಸ್ ಮಾಡೋದ್ರಿಂದ ಸೊ ನೀವು ಪರ್ಫೆಕ್ಟ್ ಆಗುತ್ತೀರಿ. ಓಕೆ, ಸೊ ಇದನ್ನ ಪ್ರಾಬ್ಲಮ್ ನೋಡಿರಿ, ಈ ಥರ ಇದೆ. ಸೊ ಈ ಥರ ಇಷ್ಟು ಪ್ರಾಬ್ಲಮ್ ಸಾಲ್ವ್ ಮಾಡಿದ್ರೆ ಸೊ ನಿಮ್ಗೆ 10 ಮಾರ್ಕ್ಸ್ ಕೊಡ್ತಾರೆ. ಓಕೆ, ಸೊ ನಾನು ಇನ್ನು ಅಪ್ಕಮಿಂಗ್ ಕ್ಲಾಸಲ್ಲಿ ನೆಕ್ಸ್ಟ್ ಒಂದು ಪ್ರಾಬ್ಲಮನ್ನು ಸಾಲ್ವ್ ಮಾಡ್ತೇನೆ, ಕ್ವಶನ್ ನಂಬರ್ 10. ಸೊ ಅದನ್ನು ನೋಡೋಣ. ಓಕೆ, ಒನ್ಸ್ ಅಗೇನ್ ಎಲ್ಲರಿಗೂ ಥ್ಯಾಂಕ್ ಯು ಆಲ್.